ನಾವು ಪ್ರತಿದಿನ ಅಡುಗೆಯಲ್ಲಿ ಬಳಸುವ ಎಣ್ಣೆ ನಿಜವಾಗಿಯೂ ಶುದ್ಧವಾಗಿದೆಯೇ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಾ ಇರುತ್ತದೆ. ನನಗೂ ಅದೇ ಅನುಮಾನ ಇತ್ತು. ಒಂದು ದಿನ ಕೋಕೋಜೆನ್ ಬೈ ಧೃತಿ ಅವರಿಂದ 2 ಬಾಟಲ್ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಮನೆಗೆ ಬಂದಿತ್ತು. ನಾನು ಮತ್ತು ನನ್ನ ಅಮ್ಮ ಅದನ್ನು ಬಳಸಿ ಹಪ್ಪಳ ಮಾಡಿ ನೋಡಿದೆವು. ಎಣ್ಣೆಯ ಸುವಾಸನೆ, ರುಚಿ ಮತ್ತು ಗುಣಮಟ್ಟ ನಮ್ಮ ಗಮನ ಸೆಳೆಯಿತು. ಅದರ ನಂತರ ಅವರ ಫ್ಯಾಕ್ಟರಿಗೆ ಭೇಟಿ ನೀಡುವ ಅವಕಾಶ ಸಿಕ್ಕಿತು. ಅಲ್ಲಿ ಕೊಬ್ಬರಿಯನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ಎಣ್ಣೆ ತಯಾರಿಸುವ ಪ್ರತಿಯೊಂದು ಹಂತವನ್ನು ಬಹಳ ಸ್ವಚ್ಛವಾಗಿ, ಪಾರದರ್ಶಕವಾಗಿ ಮತ್ತು ಯಾವುದೇ ಮುಚ್ಚುಮರೆ ಇಲ್ಲದೆ ನಡೆಸುತ್ತಿರುವುದನ್ನು ನಾನು ಸ್ವತಃ ನೋಡಿದೆ. ಗುಣಮಟ್ಟಕ್ಕೆ ಆದ್ಯತೆ, ನೈಸರ್ಗಿಕ ವಿಧಾನ ಮತ್ತು ಗ್ರಾಹಕರ ಮೇಲಿನ ನಂಬಿಕೆ ಇದೇ ಕೋಕೋಜೆನ್ನ ವಿಶೇಷತೆ. ಒಮ್ಮೆ ನೀವು ಕೂಡ ಈ ಎಣ್ಣೆಯನ್ನ ಬಳಸಿಕೊಂಡು ನೋಡಿ. ಒಳ್ಳೆಯ ಪ್ರಾಡಕ್ಟ್ ತನ್ನ ಗುಣಮಟ್ಟದಿಂದಲೇ ಮಾತನಾಡುತ್ತದೆ. ನನಗೆ ಈ ಬ್ರ್ಯಾಂಡ್ ನ ಮೇಲೆ ನಂಬಿಕೆ ಬಂದಿದೆ. ನಿಮಗೂ ಖಂಡಿತ ಬರಲಿದೆ. ಕೋಕೋಜೆನ್ ಬೈ ಧೃತಿ, ಶುದ್ಧತೆ, ನಂಬಿಕೆ ಮತ್ತು ನೈಸರ್ಗಿಕತೆಯ ಮತ್ತೊಂದು ಹೆಸರು. ಸೇ no to refined oil. Say no to chemical. Use Cocozen cold pressed coconut oil for a healthier life. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತು. ಸರೋಜಿನಿ ಅವರು ಅಲ್ಲ, ಅಮ್ಮ. ಸೊ ಇವತ್ತು ಎಂತ ಅಂತ ಹೇಳಿದ್ರೆ, ನನ್ನ ಅಮ್ಮನಿಗೆ 50+ ಏಜ್ ಆಯಿತು. ಆದ್ರೂ ಕೂಡ ನನ್ನ ಅಮ್ಮ ಯಾಕೆ ಇಷ್ಟು ಯಂಗ್, ಎನರ್ಜೆಟಿಕ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವರು ತಿನ್ನುವಂತಹ ಫುಡ್, ಆಹಾರ, ಎಲ್ಲಿ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿ ಎಂತ ತಿನ್ನೋದಿಲ್ಲ, ಎಲ್ಲ ಮನೆಯಲ್ಲಿ ಅವ್ರು ಮಾಡಿರುವಂತಹ ಫುಡ್ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ಇದೆ. ಆದ್ರೂ ಕೂಡ ಮನೆಯಲ್ಲೇ ಮಾಡಿದಂಥ ಫುಡ್ ಅಂತ ಎಂತ ಇರ್ತಾರೆ, ಅದು ಆರೋಗ್ಯದ ಮತ್ತೊಂದು ಗುಟ್ಟು ಕೂಡ ಅಲ್ಲಮ್ಮ. ಸೊ ಇವತ್ತು ಯಾಕೆ ಅಮ್ಮನ ಕುರಿಸಿ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಸುಳ್ಯದ ಬೆಳ್ಳಾರೆಯ ಹತ್ತಿರ ಪಂಜಿಗಾರ ಅಂತ ಒಂದು ಜಾಗ ಇದೆ. ಅಲ್ಲೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ, ಹರ್ಷಿತ್ ಅಂತ ಅವರ ಹೆಸರು, ಮತ್ತು ಅವರೊಬ್ಬರ ಅಣ್ಣ ಮತ್ತು ಅವರ ಫ್ಯಾಮಿಲಿ ಅವರು ಸೇರಿ ಒಂದು ತೆಂಗಿನೆಣ್ಣೆಯನ್ನು ಅಲ್ಲಿ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ತಯಾರು ಮಾಡಿದರು. ಕೋಕೋಜೆನ್ ಅಂತ ಅದರ ಹೆಸರು, ಧೃತಿ ಇಂಡಸ್ಟ್ರಿಯ ಕೋಕೋಜೆನ್ ಅಂತ. ಸೊ ಅವ್ರು ನನಗೆ ಮೊನ್ನೆ ಫೋನ್ ಮಾಡಿ, ಅವರಿಬ್ಬರು ಕೂಡ ಬೇರೆ ಬೇರೆ IT ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಹುಡುಗರು, ಯಂಗ್ ಏಜಿನವರು. ಸೊ ಆದರೂ ಕೂಡ ಅವರ ಮನೆಯಲ್ಲಿ ಒಂದು ಹೊಸ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿ ಪ್ಯೂರ್ ಆಗಿರುವಂಥ ತೆಂಗಿನ ಎಣ್ಣೆಯನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಒಂದ್ಸಲ ನೀವು ಕೂಡ VJS ಹಳ್ಳಿ ಮನೆ ಹೋಮ್ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾ ಇರ್ತೀರಲ್ಲ, ನಮ್ಮ ಒಂದು ಎಣ್ಣೆಯನ್ನು, ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಹೇಗಿದೆ ಅಂತ ಹೇಳಿ ನೋಡಿ, ನಿಮ್ಮ ಅಮ್ಮನಿಗೆ ಕೂಡ ಕೊಡಿ ಅಂತ ಅವ್ರು ಹೇಳಿದರು. ಹಾಗೆ ಬೇಕಾಗಿ ನನಗೆ ಅವ್ರು ಕಳಿಸಿಕೊಟ್ಟಿದ್ದಾರೆ. ಇಲ್ಲೇ ಇದೆ ನೋಡಿ, ಇದುವೇ ಕೋಕೋಜೆನ್ ಅಂತ ಹೇಳಿ. ಅಮ್ಮ, ನೀವು ಎಷ್ಟು ವರ್ಷದಿಂದ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಿ? ನಾವು ಯಾವಾಗಲೂ ನಮಗೆ ಗೊತ್ತಾದ ಮೇಲೆ ತೆಂಗಿನ ಎಣ್ಣೆ ಅಲ್ಲ. ಇದರಲ್ಲಿ ಇರುವುದು ಕಲಬೆರಕೆ ಬರ್ತದೆ, ಮತ್ತೆ ಪ್ಯೂರ್ ಇರ್ತದೆ, ಅದೆಲ್ಲ ಗೊತ್ತಾಗ್ತದೆ ನಿಮಗೆ? ಕಲಬೆರಕೆ ಸ್ವಲ್ಪ ಇದು ಕಾಯಿಸುವಾಗ ಹೊಡಿತದೆ, ಪಟ 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 ಆಗ್ತದೆ, ಮತ್ತೆ ನೊರೆ ಬರ್ತದೆ. ಆದ್ರೆ ನಾವು ಇಷ್ಟು ದಿನ ಯೂಸ್ ಮಾಡ್ತಿದ್ದ ತೆಂಗಿನ ಎಣ್ಣೆ ಇಲ್ಲಿಂದ ಇಲ್ಲಿ ಸುಳ್ಳ್ಯಲ್ಲಿ ಅಂದ್ರೆ ನಮ್ಮ ಇಲ್ಲಿ ಕೊಬ್ಬರಿಯನ್ನು ಕೊಟ್ಟು ಎಣ್ಣೆ ತಯಾರಿಸಿ ನಮಗೆ ತಂದು ಇಟ್ಟುಕೊಳ್ಳೋದು. ಈಗ ನಾವು ಕಾಯಿಸ್ಬೇಕಾಗ ಗೊತ್ತಾಗ್ತದೆ. ನಮ್ಮಲ್ಲೇ ರೆಡಿ ಮಾಡಿರುವಂತಹ ಹಪ್ಪಳವನ್ನ ಇವತ್ತು ಕಾಯಿಸೋಣ. ಫಸ್ಟ್ ಎಲ್ಲ ಕೂಡ ಕಲಿಸಿಕೊಟ್ಟಿದ್ದೇವೆ. ನಾನು ತಿಂತಿರೋದು ಮನೇಲಿ ಫಸ್ಟ್, ಆದ್ರೆ ವಿಡಿಯೋ ನೋಡ್ತಿರೋರು ಹಪ್ಪಳ ಇನ್ನೂ ಇಲ್ಲ, 2 ಸಲ. ಓಕೆ, ಆದ್ರೆ ಹಪ್ಪಳ ಇಲ್ಲ, ಕೇಳಬೇಡಿ. ಮತ್ತೆ ನೀವು ತುಂಬಾ ದೊಡ್ಡ ಸಹಕಾರ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರ್ಷಿತ್ ಅವರು ಕಳಿಸ್ಕೊಟ್ಟಿರುವಂಥ ಕೋಕೋಜೆನ್ ಅವರ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗಿರುವಂತಹದ್ದು. ಸೊ ಹೇಗಿದೆ ಇದರ ರುಚಿ ಅಂತ ಹೇಳುವಂಥದ್ದು ಅಮ್ಮ ಈಗ ಹಪ್ಪಳ ಒಂದು ಕಾಯಿಸಿ ನಂಗೆ ಕೊಡ್ತಾರೆ, ಅದ್ರಲ್ಲಿ ತಿಂದು ನಾನು ನೋಡ್ತೇನೆ. ಆ ನಂತರ ನಾನು ಎಂತ ಮಾಡ್ತೇನೆ ಗೊತ್ತಾ, ತಿಂದ ನಂತರ ಇದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂಥದ್ದಕ್ಕೂ ಕೂಡ ನಾನು ಆದರೆ ನಾಳೆ ಅವರ ಫ್ಯಾಕ್ಟ್ರಿಗೆ ಹೋಗ್ತೇನೆ. ಹೋಗಿ ಅಲ್ಲಿ ಆ ಒಂದು ವಾತಾವರಣವನ್ನು ನೋಡಿ ನನಗೆ ಅದು ಓಕೆ ಅಂತೇಳಿ ಆದರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅಲ್ಲಮ್ಮ. ಈಗ ಯಾರಾದರೂ ಈಗ ಈ ವಿಡಿಯೋ ನೋಡಿ ಪರ್ಚೇಸ್ ಮಾಡೋರಿಗೆ ಕೂಡ ಇದರ ಬಗ್ಗೆ ಸರಿಯಾದ ಮಾಹಿತಿ ನಾವು ಕೊಟ್ಟರೆ ಮಾತ್ರ, ಅದೇ ಸುಮ್ಮನೆ ಆರೋಗ್ಯ ಯಾರ್ದು ಕೂಡ ಹಾಳಾಗಬಾರ್ದು. ಸೊ ಇವತ್ತು ಫಸ್ಟಿಗೆ ನಾವು ಇದನ್ನು ಉಪಯೋಗಿಸ್ತೇವೆ, ಕೋಕೋಜೆನ್ ಅಂತ ಇದೆ ನೋಡಿ. ಸೊ ಇದಾದ ನಂತರ ಮತ್ತೆ ನಮ್ಮ ಅಲ್ಲಿಗೆ ಹೋಗ್ತೇನೆ, ಅಂದರೆ ನಮ್ಮ ಮನೆಯಿಂದ ಹತ್ರನೇ ಇದೆ ಅಲ್ಲ. ಸೊ ಹೋಗಿ ನೋಡಿ ಅವರ ಒಂದು ಹೇಗೆಲ್ಲ ಇರ್ತದೆ ಫ್ಯಾಕ್ಟರಿಯ ಕೆಲಸ ಕಾರ್ಯಗಳನ್ನು ನೋಡಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಅದಕ್ಕಿಂತ ಮೊದಲು, ಈ ವಿಡಿಯೋ ಕಟ್ ಮಾಡೋದಕ್ಕಿಂತ ಮೊದಲು ಇದರಲ್ಲಿ ಈಗ ಎಣ್ಣೆಯನ್ನು ಹಾಕಿ ಹಪ್ಪಳ ಕಾಯಿಸಿ ತಿಂತೇನೆ, ಬನ್ನಿ. ಓಕೆ, ಕೋಕೋಜೆನ್ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ, ನೋಡುವ. ಇದು ಹಾಕುವಾಗ ನೊರೆ ಬರುವುದಿಲ್ಲ, ಸರಿ ಉಂಟು. ಹೀಗೆ ಅಲ್ಲ, ನೊರೆ ಅಂದ್ರೆ ಎಂತ? ನೊರೆ ಅಂದ್ರೆ ಒಂದು ಬರ್ತದೆ, ಬಿಡಿ ಬಿಡಿಯಾಗಿ. ಇದು ಕರೆಕ್ಟ್ ಉಂಟು ಹೇಳುದೀಗ ನೀನು? ಇದು ನಾವು ಮಿಲ್ಲಿಂದ ಮಾಡಿ ತಂದ ಎಣ್ಣೆಯಾಗಿ, ನಾವು ಮನೆಯಲ್ಲಿ ಕೊಬ್ಬರಿ ತಗೊಂಡೋಗಿ ಕೊಟ್ಟಾಗಿ ಉಂಟಲ್ಲ, ಪ್ಯೂರ್ ಉಂಟಲ್ಲ. ಇಲ್ಲದ್ರೆ ಇದು ನಾವು ಹಪ್ಪಳ ಹಾಕುವಾಗ ಇಲ್ಲಿ ಸೈಡ್ ಫುಲ್ ಬರ್ತದೆ ಬಿಳಿ. ಆದ್ರೆ ಇದು ಕರೆಕ್ಟ್, ಸರಿ ಉಂಟು.
ಮತ್ತೆ ಸತ್ಯ ಹೇಳ್ಬೇಕಿದ್ರೆ ನಂಗೆ ಇದರ ಪ್ಯೂರಿಟಿ ಚೆಕ್ ಮಾಡೋದು ಇದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟು ಹಪ್ಪಳನ ಕಾಯಿಸಿ ಆದ್ರೂ ಕೂಡ ಈ ಎಣ್ಣೆಯ ಕಲರ್ ಮಾತ್ರ ಫಸ್ಟಿಗೆ ನಾವು ಹೇಗೆ ಹೊಯ್ವಾಗಿತ್ತು ಅದೇ ರೀತಿ ಇದೆ. ಅದಕ್ಕೆ ಹೇಳಿದ್ದು ಇದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಹಪ್ಪಳ. ಕೋಕೋಸನ್ ಆಯಿಲ್ ಅನ್ನು ಉಪಯೋಗಿಸಿಕೊಂಡು ಇವತ್ತು ಕಾಯಿಸಿದ್ದೇವೆ. ನನ್ನ ಮಟ್ಟಿಗೆ ಇದು ಪರಿಮಳ ಕೂಡ ಅಷ್ಟು ಚೆನ್ನಾಗಿದೆ ತೆಂಗಿನ ಎಣ್ಣೆದು. ಕ್ಲಿಯರ್ ಇದೆ ಅಂತ ಅನಿಸ್ತದೆ ಅಲ್ಲಮ್ಮ? ಬಹಳ ಚೆನ್ನಾಗುಂಟು. ಹಳ್ಳಿ ಮನೆಯಲ್ಲಿ ತಯಾರಾದ ಹಪ್ಪಳ. ಬಾರಿ ಚಂದ ಇದೆ. ಮತ್ತೆ ಈ ಹಪ್ಪಳ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಕ್ಕೂ ಹೋಗಿದೆ. ಅದೊಂದು ಖುಷಿ ನಮಗೆ, ನಮ್ಮ ಇಲ್ಲೇ ಮಾಡಿರುವಂತ ಹಪ್ಪಳ ಅಲ್ಲಮ್ಮ? ಕರ್ನಾಟಕ ಮತ್ತು ಸೀರಿಯಸ್ ಲೇಟ್ ಉಂಟಾ? ಒಳ್ಳೇದೇ ಆಯ್ತಾ? ನೋಡ, ಇಲ್ಲಿಂದ ಮುಗಿಸಿ ಮತ್ತೆ ಬೆಳ್ಳರಿಗೆ ಹೋಗ್ತೇನೆ, ಅಲ್ಲಿ ಪಂಜಿಗಾರಿಗೆ ಅವ್ರ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಅಲ್ಲೆಲ್ಲ ಈ ಎಣ್ಣೆಯನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೋಡ್ತೇನೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ. ನೀವು ಕೂಡ ನೀವು ಇದ್ದಲ್ಲಿ ತರಿಸ್ಕೊಳ್ಲಿಕ್ಕೆ ಅವಕಾಶ ಇದ್ದರೆ ತರಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ನಿಮ್ಮ ನಗುವಿಗೆ. ಆಯ್ತು. ಮತ್ತೆ ಹಪ್ಪಳ ಯಾರು ಕೇಳಬೇಡಿ, ಇಲ್ಲ ನಮಗೆ ಮಾತ್ರ ಸ್ವಲ್ಪ ಇಟ್ಟದಿದ್ದದಷ್ಟೇ. ಥ್ಯಾಂಕ್ ಯು. ಫೈನಲಿ ನಾನು ತಲುಪಿದ್ದೇನೆ. ಮನೆಯಿಂದ ಸೀದಾ ಬಂದಿರೋದು. ನೀವು ಬೆಳ್ಳಾರಿಯಿಂದ ಬರ್ತಾ ಇರಬೇಕಿದ್ರೆ ಇಲ್ಲಿ ಪಂಜಿಗಾರ್ ಅಂತ ಹೇಳಿ ಹೆಸರು, ಅಲ್ಲಿ ಎಲ್ರಿಗೂ ಗೊತ್ತಿರ್ಬೋದು ನೋಡಿ, ನಯರಾ ಅಂತ ಇದೆ ಫ್ಯೂಲ್ ಸ್ಟೇಷನ್. ಅದರ ಪಕ್ಕದಲ್ಲೇ ಧೃತಿ ಇಂಡಸ್ಟ್ರಿ ಇದೆ. ಇದೇ ಪ್ರಾಡಕ್ಟ್ ಅನ್ನು ನಾನು ಮತ್ತೆ ಅಮ್ಮ ಯೂಸ್ ಮಾಡ್ತಾ ಇರೋದು. ಇದರ ಓನರ್ಗಳೇ ಇದ್ದಾರೆ. ನಮಸ್ತೆ ನವೀನ್ ಅವರು, ಹೇಗಿದ್ದೀರಿ? ಆರಾಮ ನೀವು? ಎಸ್, ನಾನು ಕೂಡ ಆರಾಮ. ಇವರು ಹರ್ಷಿತ್ ಅಂತ, ನೀವು ನಂಗೆ ಕಾಂಟ್ಯಾಕ್ಟ್ ಆದಲ್ಲ, ಇವರು ನಮ್ಮ ತಂದೆಯವರು. ಎಸ್, ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮಲ್ಲ? ಎಸ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಟೈಮ್ ಆಯ್ತು ಇಲ್ಲಿ ಧೃತಿ? ನಾವು ಈಗ 2 ಮಂತ್ ಆಯ್ತು. ಏಪ್ರಿಲ್ 1ಕ್ಕೆ ನಾವು ಧೃತಿ ಇಂಡಸ್ಟ್ರೀಸ್ ಆಯಿಲ್ ಮಿಲ್ ಓಪನ್ ಮಾಡೇವೆ. ಓಕೆ. ಹಾಗೆ ಈಗ ಮೊನ್ನೆ 20 ಡೇಸ್ ಬ್ಯಾಕ್, ಮೊನ್ನೆ ಜೂನ್ 17ಗೆ ನಾವು ಕೋಕೋಸನ್ ಅಂತ ಒಂದು ಪ್ರಾಡಕ್ಟ್ ಒಂದು ಲಾಂಚ್ ಮಾಡೇವೆ. ಓಕೆ. ಹಾಗೆ ಈಗ ಮಾರ್ಕೆಟ್ಗೆ ಆನ್ಲೈನ್ ಥ್ರೂ ಮತ್ತೆ ಲೋಕಲ್ ಮಾರ್ಕೆಟ್ ಬಿಡ್ತಿದ್ದೆ. ಯಾಕೆ ನಾನು ಇಲ್ಲಿವರೆಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ನೀವು ಕೂಡ ನನಗೆ ಒಂದು ಪ್ರಾಡಕ್ಟ್ ಕಳಿಸಿಕೊಟ್ರಿ. ನಾನು ನನ್ನ ಅಮ್ಮ ಎಲ್ಲ ಅದನ್ನು ಯೂಸ್ ಮಾಡಿದ್ದೇವೆ. ಅಂದ್ರೆ ವಿಷಪೂರಿತ ಅಂಶಗಳು ತಿನ್ಲಿಕ್ಕೆ ರೆಡಿ ಇರೋದಿಲ್ಲ. ಬಹಳ ನ್ಯಾಚುರಲ್ ಆಗಿ ಜೆನ್ಯೂನ್ ಆಗಿರೋ ನಿಮ್ಮ ಐಟಮ್ ಆಗಿರೋದ್ರಿಂದ ನಾವು ಯೂಸ್ ಮಾಡಿದ ಮೇಲೆ ನಿಮ್ಮ ಫ್ಯಾಕ್ಟರಿಗೆ ವಿಸಿಟ್ ಮಾಡಬೇಕು ಅಂತ ಆಯ್ತು. ಅದಕ್ಕೋಸ್ಕರ ಬಂದಿದ್ದೇನೆ. ನೋಡುವಲ್ಲ, ನೋಡುವ ಬನ್ನಿ. ಅಂದ್ರೆ ಇದರಲ್ಲಿ ನಿಮಗೆ ತಂದೆ ಏನಾದ್ರು ಮೊದಲು ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತಾ? ತಂದೆ ಅಂದ್ರೆ ಅವ್ರು ಮುಂಚೆನೆ ಟ್ರೈನಿಂಗ್ ತಗೊಳ್ತಿದ್ರು. ಆಲ್ರೆಡಿ ನಾವು 2 ಇಯರ್ಸ್ ಬ್ಯಾಕ್ ಇಂದ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ವಿ. ಸೊ ನಾವು ಯಾಕೆ ಒಂದು ಒಳ್ಳೆ ಎಣ್ಣೆ ಜನರಿಗೊಮ್ಮೆ ರೀಚ್ ಮಾಡಿಸಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಈ ತರ ತಂದಿದ್ವಿ. ಈಗ ನೀವು ಎಂತ ಮಾಡ್ತಾ ಇದ್ದೀರಿ? ನಾನು ಆಕ್ಚುಲಿ ಏರೋನಾಟಿಕಲ್ ಇಂಜಿನಿಯರ್. ಹೌದಾ? ಓಕೆ. ಇವರು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇನ್ಫೋಸಿಸ್. ಓ, ನೀವಿಬ್ರಿಗೆ ಇಂಜಿನಿಯರ್ ಆಗಿದ್ದು ಈ ಕೆಲಸ ಮಾಡ್ತಾ ಇದ್ದೀರಿ ಊರಲ್ಲಿ? ಓಕೆ, ಮಾತಾಡ್ತಾ ಹೋಗುವ, ಮುಂದೆ ಹೋಗುವಲ್ಲ? ಓಕೆ, ಇದು ನಿಮ್ಮ ಮನೆ? ಅದು ನಮ್ಮ ಮನೆ. ಈಗ 2 ತಿಂಗಳಲ್ಲಿ ಹೇಗೆ ಉಂಟು ಬಿಸ್ನೆಸ್ ಎಲ್ಲ ನಿಮಗೆ? ಈಗ 2 ತಿಂಗಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ಉಂಟಾ? ಈಗ ಜನರಿಗೆ ರೀಚ್ ಆದ ಹೇಗೆ ಅಂದ್ರೆ, ಒಂದ್ ಸರ್ತಿ ರೀಚ್ ಆದ ಮೇಲೆ ಮತ್ತೆ ಜನರು ಹುಡ್ಕೊಂಡು ಬಂದು ಓಕೆ ಧೃತಿ ಇಂಡಸ್ಟ್ರಿ ಇಲ್ಲಿ ಅಂದ್ರೆ ಒಳ್ಳೆ ಎಣ್ಣೆ ಸಿಗ್ತಿದೆ, ನಮಗೆ ಇಲ್ಲೇ ಎಣ್ಣೆ ಬೇಕು ಅಂತ ಬೆಂಗಳೂರಿಂದ ಹುಡ್ಕೊಂಡು ಬರ್ತಿದ್ದಾರೆ. ತೆಂಗಿನಕಾಯಿಗಳನ್ನೆಲ್ಲ ಆಯ್ದು ತರಬೇಕಾಗುತ್ತೆ, ಅದೆಲ್ಲ ಎಲ್ಲಿಂದ ತರ್ತೀರಾ? ನಾವು ಅಂದ್ರೆ ಲೋಕಲ್ ಮಾರ್ಕೆಟ್ ಕೊಬ್ಬರಿನ ಪರ್ಚೇಸ್ ಮಾಡ್ತೀವಿ. ಅಂದ್ರೆ ಅದ್ರಲ್ಲಿ ನಾವಿಗೆ ಕೊಬ್ಬರಿನ ಯಾಕೆ ಪರ್ಚೇಸ್ ಮಾಡ್ತಾರೆ, ನಮಗೆ ಸೆಲೆಕ್ಟೆಡ್ ನಮಗೆ ಎಡಿಬಲ್ A1 ಗ್ರೇಡ್ ನಮಗೆ ಕೊಬ್ಬರಿನ ತಗೊಳ್ಳಿಕ್ಕೆ ಆಗ್ತದೆ. ಸೊ ಅದನ್ನ ನಾವು ಪರ್ಚೇಸ್ ಮಾಡಿ ಲೋಕಲ್ ಮಾರ್ಕೆಟ್ ಪರ್ಚೇಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಅದನ್ನ ವಾಪಸ್ ನಾವು ಸೆಗ್ರಿಗೇಟ್ ಮಾಡಿ ನಾವು ಪ್ರೊಡಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ಒಳಗೆ ಹೋಗುವಲ್ಲ. ಆದ್ರೆ ಇದೆಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ? ಇದು ಟೋಟಲ್ 1000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. 1000 ಅಲ್ಲಿ ಇದೆಲ್ಲ ನೋಡಿ, ಹೆಸರು ನೋಡಿಕೊಳ್ಳಿ ಎಲ್ಲ. ಧೃತಿ ಇಂಡಸ್ಟ್ರೀಸ್ ಅಂತ, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್, ಫ್ರೆಶ್ ಮಸಾಲಾ ಪೌಡರ್ಸ್ ಎಲ್ಲ ಹಾಕಿದ್ದಾರೆ. ಈಗ ಮಸಾಲಾ ಪೌಡರ್ ಇದೆಯಾ? ಮಸಾಲಾ ಪೌಡರ್ ಈಗ ಮಾಡ್ತಿಲ್ಲ ನಾವು. ಇದು ಆಗ್ತದೆ, ಬೇಗ ಆಗ್ಲಿ. ನಾನು ಅದನ್ನು ದೇವ್ರ ಜೊತೆ ಬೇಡ್ಕೊಳ್ತೇನೆ. ಸೊ ಇದು ಒಳಗೆ ಹೋಗುವಲ್ಲ? ಬನ್ನಿ. ಸೊ ಇಲ್ಲಿ ಎಂಟ್ರಿ ಆದಾಗ ಫಸ್ಟಿಗೆ ಇದೆ ಅಂತ ನಮಗೆ ಒಂದು ಟೂರ್ ಮಾಡುವ ಸಣ್ಣದು. ಸರಿ, ಇಲ್ಲಿ ನಮ್ಮ ರಿಸೆಪ್ಷನ್. ಇದು ಸಣ್ಣ ರಿಸೆಪ್ಷನ್ ತರ ಸಣ್ಣಕ್ಕೆ. ಇಲ್ಲಿ ನಮ್ದು ಪ್ರಾಡಕ್ಟ್ಸ್ ನಾವೀಗ ಇಟ್ಟಿರೋ ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ಆಚೆ ನಾವು ಇಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ರೆ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಸೆಲ್? ಕರೆಕ್ಟ್. ನಾವು ಆನ್ಲೈನ್ ಅಲ್ಲಿ ವೆಬ್ಸೈಟ್ ನಮ್ದಿದೆ www.cocosan.in ಅಂತ. ಈ ವೆಬ್ಸೈಟ್ ಥ್ರೂ ನಾವು ಆಲ್ ಓವರ್ ಇಂಡಿಯಾಕ್ಕೆ ನಾವು ಡೆಲಿವರ್ ಕೊಡ್ತಿದ್ವಿ. ಓ ಹೌದಾ? ಇವಾಗ ನಾವು ಹೇಗೆ ಕೊಡ್ತಿದ್ವಿ ಅಂದ್ರೆ ಸಿಪ್ ರಾಕೆಟ್ ಥ್ರೂ ನಾವು 2 ಡೇಸ್ ಅಲ್ಲಿ ಆಲ್ ಓವರ್ ಇಂಡಿಯಾಲಿ ನಾವು ಆಲ್ ಓವರ್ ಕರ್ನಾಟಕ ಕೊಡ್ತೀವಿ. ವಿದಿನ್ 4 ಡೇಸ್ ಅಲ್ಲಿ ಆಲ್ ಓವರ್ ಇಂಡಿಯಾಕ್ಕೆ ನಾವು ಡೆಲಿವರಿ ಕೊಡ್ತೀವಿ. ಹೌದಲ್ಲ? ಓಕೆ, ಗ್ರೇಟ್ ಗ್ರೇಟ್. ಇದು ಹೇಗೆ ನೀವು ರನ್ ಮಾಡ್ತೀರಿ ಮತ್ತೆ ಇದನ್ನು ಹೇಗೆ, ಅಂದ್ರೆ ಎಲ್ಲ ಕೂಡ ಇಲ್ಲಿ ಓಪನ್ ಇದೆ. ನಾನು ಫಸ್ಟ್ ಟೈಮ್ ಒಂದು ಇಂಡಸ್ಟ್ರಿಗೆ ವಿಸಿಟ್ ಮಾಡಿದಾಗ ಇಷ್ಟು ಓಪನ್ ಅಲ್ಲಿ ಎಲ್ಲಾನು ಕೂಡ ಕಾಣ್ತಾ ಇರೋದು. ಇಲ್ಲದ್ರೆ ಎಲ್ಲೆಲ್ಲ ಗೋಡೆಗಳನ್ನೆಲ್ಲ ಕಟ್ಟಿರ್ತಾರೆ, ಅದನ್ನು ತುಂಬಿಸೋದಕ್ಕೆ ಒಂದು ಜಾಗ ಇರುತ್ತೆ. ಬಟ್ ಇಷ್ಟು ಓಪನ್ ಆಗಿ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ನೀವು ಪಾರದರ್ಶಕತೆ ಇದೆ ನಿಮ್ದು ಇಲ್ಲಿ. ನಮ್ದು ಹೇಗೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು, ಜನರಿಗೆ ಗೊತ್ತಿರಬೇಕು ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ್ದೆಲ್ಲ ಎಲ್ಲ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು ಅಂತ ನಾವು ಈ ತರ ಕಾನ್ಸೆಪ್ಟ್ ತಂದಿದ್ವಿ. ಬಂದವರಿಗೆ ಗೊತ್ತಿರಬೇಕು ಹೇಗೆ ಮಾಡ್ತಿದ್ದಾರೆ ಅಂತ. ನೀವಿಬ್ಬರಿಗೆ ಒಳ್ಳೆ ಸಂಬಳ ಇದೆ ನಿಮಗೆ IT ಫೀಲ್ಡ್ ಅಲ್ಲಿ. ಅದರಲ್ಲಿ ಮುಂದುವರಿಬೋದಿತ್ತು, ಇಲ್ಲಿ ಇದು ಯಾಕೆ ಮಾಡ್ತಾ ಇದ್ದೀರಾ ಅಂತ ನಿಮಗೂ ಗೊತ್ತಿರ್ಬೋದು ಔಟ್ ಸೈಡ್ ಯಾವ ತರ ಇದೆ ಅಂತ. ನಾವು ಆಲ್ರೆಡಿ ಜಾಬ್ ಮಾಡ್ತಿದ್ವಿ, ಮಾಡ್ತಿಲ್ಲ ಅಂತಲ್ಲ, ಈಗ ಜಾಬ್ ಅಲ್ಲೂ ಇದ್ವಿ. ನಮ್ಮ ಪರ್ಸನಲ್ ಇದಕ್ಕೆ ನಾವು ಜಾಬ್ ಅಲ್ಲಿ ಇದ್ವಿ. ಬಟ್ ಈಗ ಹೊರಗಡೆ ಜನರಿಗೆಲ್ಲ ಒಳ್ಳೆ ಒಂದು ಎಣ್ಣೆ ಒಂದು ರೀಚ್ ಮಾಡಿಸುವ ಅಂತ. ನಿಮಗೆ ಗೊತ್ತಿರ್ಬೋದು ಎಷ್ಟು ಕೆಮಿಕಲ್ ಆಯಿಲ್ಸ್
ಎಲ್ಲ ಸಿಗ್ತಿದೆ. ಇವನ್ ಕೆಲವು ಜನ ಕನ್ಫ್ಯೂಸ್ ಆಗ್ಯಾರೆ, ರಿಫೈನ್ಡ್ ಆಯಿಲ್ ಅಂದರೆ ಫಿಲ್ಟರ್ಡ್ ಆಯಿಲ್ ಅಂತ ಕನ್ಫ್ಯೂಸ್ ಆಗ್ಯಾರೆ. ಆ್ಯಕ್ಚುಲಿ ರಿಫೈನ್ಡ್ ಆಯಿಲ್ ಅಂದರೆ ನಿಮಗೆ ಗೊತ್ತಿರ್ಬೋದು ಏನಂದರೆ ಕ್ರೂಡ್ ಆಯಿಲ್ನ ಬೀಚಿಂಗ್ ನೆಕ್ಸ್ಟ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಕಲರ್ಲೆಸ್ ಆರ್ಡರ್ಲೆಸ್ ಇದು ಏನು ಆಯಿಲ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸನ್ಫ್ಲವರ್ ಕಾಕೋನಟ್ ಆಯಿಲ್ ಹಾಕಿ ಕಾಕೋನಟ್ ಆಯಿಲ್ ಸನ್ಫ್ಲವರ್ ಆಯಿಲ್ ಅಂತ ಮಾರ್ಕೆಟ್ಗೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅದು ಒನ್ ಆಫ್ ದಿ ಕೆಮಿಕಲ್ ಆಯಿಲ್. ಸೊ ನಾವು ಜನರಿಗೆ ಹೇಗಾಗಿದೆ ಅಂದರೆ ಜನರಿಗೆ ಯಾವ್ದು ಒಳ್ಳೆ ಎಣ್ಣೆ ಯಾವ್ದು ಕೆಟ್ಟ ಎಣ್ಣೆ ಅಂತ ಜಸ್ಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ನಾವು ನಮ್ಮ ಪ್ರಾಡಕ್ಟ್ ಜನರಿಗೆ ರೀಚ್ ಮಾಡಿ ಓಕೆ ಇದು ಒಳ್ಳೆ ಎಣ್ಣೆ ಅಂದ್ರೆ ಈ ತರ ಇರ್ತದೆ ಅಂತ ಜನರಿಗೆ ತೋರಿಸ್ಬೇಕು ಅಂತ. ಇವಾಗ ನಾನು ಕೂಡ ಯೂಸ್ ಮಾಡಿದ್ರಿಂದ ನನಗೆ ಅದರ ಒಂದು ಫೀಲ್ ಸಿಗುತ್ತೆ. ಅದರ ಪರಿಮಳ ಇದೆಯಲ್ಲ, ಒರಿಜಿನಲ್ ತೆಂಗಿನ ಎಣ್ಣೆ ಹೇಗೆ ಸಿಗುತ್ತೆ ಅಂತ ಹೇಳುವಂತದ್ದು ನೀವು ಕೊಟ್ಟಿರುವಂತ ತೆಂಗಿನ ಎಣ್ಣೆ ಯೂಸ್ ಮಾಡಿದ ಮೇಲೆ ನಂಗೆ ಗೊತ್ತಾಯ್ತು. ಓಕೆ, ನೋಡುವಲ್ಲ ಈಗ ಇದು ರಿಸೆಪ್ಷನ್ ಆಯ್ತು, ಈ ಕಡೆಗೆ ಹೋದ್ರೆ ಔಟ್ ಸೈಡ್ ಇಂದ ತೆಂಗಿನಕಾಯಿ ಬರುತ್ತೆ. ಹೌದು, ಅದು ಒಣಗಿಸಿದ ತೆಂಗಿನಕಾಯಿ ತರ್ತೀರಾ ಅಥವಾ ಇಲ್ಲಿ ತಂದು ಒಣಗಿಸ್ತೀರಾ? ನಾವು ಅಂದ್ರೆ ಕೊಬ್ಬರಿ, ನಾವು ಡೈರೆಕ್ಟ್ ಕೊಬ್ಬರಿನ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ತೆಗೆದು ನೆಕ್ಸ್ಟ್ ಸೆಗ್ರಿಗೇಟ್ ಮಾಡ್ತೀವಿ. ಇಲ್ಲಿ ಬರ್ತೇವೆ ನೋಡಿ, ಫಸ್ಟ್ ಗೆ ಈಗ ಕೊಬ್ಬರಿ ಬಂದ ಕೂಡಲೇ ಕೊಬ್ಬರಿ ನಾವು ಸೆಗ್ರಿಗೇಟ್ ಮಾಡ್ತೀವಿ. ಇಲ್ಲಿ ಇಲ್ಲಿ ನೋಡಿ, ಇದೆಲ್ಲ ಈ ತರ ನಾವು ಎಲ್ಲ ಈ ತರ ಕೊಬ್ಬರಿಸ್ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ಎಡಿಬಲ್ ಕೊಬ್ಬರಿಸ್ ಅಂತ, A1 ಕೊಬ್ಬರಿಸ್ ಅಂದ್ರೆ ಈ ತರ ವೈಟ್ ಇರಬೇಕು. ನಾವು ಈ ತರ ಕೊಬ್ಬರಿಸ್ ಮಾತ್ರ ಯೂಸ್ ಮಾಡ್ತೀವಿ. ಇದನ್ನಾಗಿ ನೆಕ್ಸ್ಟ್ ಈ ತರ A1 ಕೊಬ್ಬರಿಸ್ ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್. ಫಸ್ಟ್ ಇದು ಗಾಣದ ಮೆಷಿನ್. ಗಾಣದ ಮೆಷಿನ್ ನಮ್ದು ಇದರಲ್ಲಿ ಒಂದು ನಮ್ಮ ಮೆಷಿನ್ ಅಲ್ಲಿ ಏನು ಸ್ಪೆಸಿಫಿಕೇಶನ್ ಅಂತ ಹೇಳಿದ್ರೆ, ಮುಂಚೆ ನೋಡಿ ರೋಟರಿ ಎಲ್ಲ ಕಬ್ಬಿನದ್ದು ಬರ್ತಿತ್ತು, ಅದಾದ್ಮೇಲೆ ಉಡಾನಿದ್ ಬರ್ತಿತ್ತು. ಇದು ಥರ್ಡ್ ಜನರೇಷನ್ ಅಂದ್ರೆ ಇದು ಇವನ್ ರೋಟರಿ ನಿಮ್ದು ಸ್ಟೈನ್ಲೆಸ್ ಸ್ಟೀಲ್. ಇದು ಅದು ಯಾಕೆ ಅಂತ ಹೇಳಿದ್ರೆ, ಸ್ಟೈನ್ಲೆಸ್ ಸ್ಟೀಲ್ ನಾವು ಯಾಕೆ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಿಮಗೊಂದು ಹೈಜೀನ್ ಪರ್ಪಸ್ಗೆ, ನೆಕ್ಸ್ಟ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುದಿಲ್ಲ. ಇವನ್ ನೀವು ಥರ್ಮೋಫ್ಲಾಸ್ಕ್ ನೀರೆಲ್ಲ ಕುಡಿತೀರಲ್ಲ, ಅದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದೆ. ಯಾಕೆ ನಾವು ಯೂಸ್ ಮಾಡ್ತೀವಿ? ಒಂದು ಹೈಜೀನ್ ಪರ್ಪಸ್ಗೆ, ಕ್ವಾಲಿಟಿ ಮತ್ತೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಬಾರ್ದು ಅಂತ ಮೈನ್ ಆಗಿ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಬಂದಿರೋ ಮೆಟೀರಿಯಲ್. ನಾರ್ಮಲ್ ಗಾಣದ ಮೇಸನ್ ಇದಕ್ಕೆ 1.5-2 ಲ್ಯಾಕ್ ಮಟ್ಟ ಜಾಸ್ತಿ ಆಗ್ತದೆ. ಜಾಸ್ತಿ ಇರ್ತದಲ್ಲ. ಓಕೆ, ನಿಮಗೆ ಓವರ್ ಆಲ್ ಕ್ವಾಲಿಟಿಗೆ ಬೇಕಾಗಿದ್ದಾರೆ. ಮೈನ್ ಆಗಿ ಕ್ವಾಲಿಟಿ, ಹೈಜೀನ್ ಪ್ಲಸ್ ಕ್ವಾಲಿಟಿ. ನಾವು ಪ್ರೀಮಿಯಂ ಕ್ವಾಲಿಟಿ ಜನರಿಗೆ ಕೊಡಬೇಕು ಅಂತ. ಓಕೆ, ಈಗ ಅಲ್ಲಿ ತಂದಿರುವಂತ ಕೊಬ್ಬರಿ ಇಲ್ಲಿ ಹಾಕ್ತೀರಾ? ಇಲ್ಲಿ ಹಾಕ್ತೀವಿ. ಓಕೆ, ಇಲ್ಲಿ ಆದ ನಂತರ ಇದು ಫಸ್ಟ್ ಎಣ್ಣೆ ಇಲ್ಲಿ ಬರುತ್ತೆ. ಫಸ್ಟ್ ಎಣ್ಣೆ ಬರುತ್ತೆ. ಫಸ್ಟ್ ಎಣ್ಣೆ ಬಂದ ನಾವು ಈ ತರ ಸೆಗ್ರಿಗೇಟ್ ಮಾಡ್ತೀವಿ ನೋಡಿ. ಈ ತರ ಇದು ಫಸ್ಟ್ ಗೆ ಬಂದ ಎಣ್ಣೆ ಈ ರೀತಿ ಕಲರ್ ಇರುತ್ತಲ್ಲ. ಈ ತರ ಕಲರ್ ಇರುತ್ತೆ ಫಸ್ಟ್ ಗೆ ಬಂದ ಎಣ್ಣೆ ನೋಡಿ. ಇದು ಮೆಷಿನ್ ಫಿಲ್ಟರ್ಸ್, ಇಲ್ಲಿ ಎಣ್ಣೆ ಹಾಕಿರ್ತೀವಲ್ಲ, ಇದು ಅಲ್ಲಿಂದ ತೆಗೆದ ಎಣ್ಣೆ ಇಲ್ಲಿ ಹಾಕಿರ್ತೀವಿ. ಓಕೆ, ಇದರಲ್ಲಿ ಇನ್ಪುಟ್ ಥ್ರೂ ನಮಗೆ ಇದು ಮೆಷಿನ್ ಫಿಲ್ಟರ್. ಇದರಲ್ಲಿ 7 ಸ್ಟೇಜ್ ಅಲ್ಲಿ ನಮಗೆ ಫಿಲ್ಟ್ರೇಷನ್ ಆಗಿ ಬರ್ತದೆ. ಅಂದ್ರೆ ಇದು ಕ್ಲಾತ್ಸ್. ಓಕೆ, ಇದು ಕ್ಲಾತ್ಸ್ ಅದರಲ್ಲಿ ಇದ್ದ ಹಿಂದಿನ ಅಂಶನೆಲ್ಲ ಇದರಲ್ಲಿ ಇದು ಹಿಡ್ಕೊಳ್ತದೆ. ನೆಕ್ಸ್ಟ್ ಒಂದು ಪ್ಯೂರ್ ಎಣ್ಣೆ ಇದ್ರಲ್ಲಿ ನಮಗೆ ಬರುತ್ತೆ. ಓಕೆ ಓಕೆ, ಅದಾಗಿ ನಮ್ಗೆ ಇನ್ಪುಟ್ ಆಗಿ ಇಲ್ಲಿ ಬೀಳುತ್ತೆ ನೋಡಿ. ಓಕೆ, ಇವಾಗ ಇಷ್ಟು ಕ್ಲಿಯರ್ ಸಿಗುತ್ತೆ ನಮಗೆ. ಕ್ಲಿಯರ್ ಆಗಿ ಸಿಗುತ್ತೆ. ನಮ್ದು ನೋಡಿರ್ಬೋದು ನೀವು, ಕಂಪ್ಲೀಟ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್. ಓಕೆ ಓಕೆ ಓಕೆ, ಇದು ಇವಾಗ ಫೈನಲ್ ಆದ ಪ್ರಾಡಕ್ಟ್ ಈ ತರ ಬರುತ್ತೆ. ಹೀಗೆ ಬರುತ್ತಲ್ಲ. ಈಗ ಇಲ್ಲಿಂದ ನೀವು ಡೈರೆಕ್ಟ್ ತುಂಬಿಸಿ ಕೊಡೋದು? ಇಲ್ಲಿಂದ ಬಾಟಲ್ ನಾವು ತುಂಬಿಸಿ ಕೊಡ್ತೀವಿ. ಇಷ್ಟೇ ಒಂದು ಪ್ರೊಸೀಜರ್ ಅಲ್ಲಿ ಮುಗ್ದು ಹೋಗ್ತದಲ್ಲ? ಹೌದು. ಈ ತರ ಪ್ರಾಡಕ್ಟ್ ಇವಾಗ ನಾನು ಕೂಡ ಕಲೆಕ್ಟ್ ಮಾಡ್ಕೊಂಡಿರೋದು ಇದನ್ನೇ. ಸೇಮ್ ಇದೆ ಅಲ್ವಾ? ಇಲ್ಲಿಂದ ಇಲ್ಲೆಲ್ಲ ಪ್ರೊಸೀಜರ್ ಆಗಿ ಬರುತ್ತೆ, ಇಲ್ಲಿಂದ ತುಂಬಿಸ್ತೀರಿ, ಪ್ರಾಡಕ್ಟ್ ಅನ್ನು ಕಳಿಸ್ಕೊಡ್ತೀರಿ. ಇನ್ನು ಇದರ ಮಿಡಲ್ ಅಲ್ಲಿ ಎಲ್ಲಿಗೂ ಹೋಗುದಿಲ್ಲ. ಇಷ್ಟು ಇಲ್ಲಿಂದ ನೆಕ್ಸ್ಟ್ ಮಾರ್ಕೆಟ್. ಎಷ್ಟು ಲೀಟರ್ಸ್ ಗಳಲ್ಲೆಲ್ಲ ಇದೆ ಬಾಟಲ್ಸ್ ಜನಗಳಿಗೆ ಬೇಕು ಅಂತ ಹೇಳಿದ್ರೆ? ಓಕೆ, ನಮ್ದಲ್ಲಿ ನೋಡಿ 1/2 ಲೀಟರ್, ಇದು 1/2 ಲೀಟರ್ದು. ಓಕೆ, ನೆಕ್ಸ್ಟ್ ಇದು 1 ಲೀಟರ್. ಓಕೆ, ನೆಕ್ಸ್ಟ್ 5 ಲೀಟರ್ ನಾವು 5 ಲೀಟರ್ ಕೂಡ ಇದೆ. ಓಕೆ, 5 ಲೀಟರ್. ಓಕೆ, ನೆಕ್ಸ್ಟ್ 10 ಲೀಟರ್ ಟಿನ್ ಅಲ್ಲಿ ನಾವು ಕೊಡ್ತೀವಿ. 10 ಲೀಟರ್ ಕೂಡ ಕೊಡ್ತೀರಿ? ಓಕೆ, ಇದು ಡೈರೆಕ್ಟ್ ಆಗಿ ಇಲ್ಲಿಂದ ಬೇಕಾದ್ರೂ ಬಂದು ಪರ್ಚೇಸ್ ಮಾಡಬಹುದು, ಆನ್ಲೈನ್ ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಇಲ್ಲಿಗೆ ಬಂದು ಪರ್ಚೇಸ್ ಮಾಡಬಹುದು, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಮತ್ತೆ ಕೆಲವು ಈಗ ಲೋಕಲ್ ಸ್ಟೋರ್ಸ್ ನಾವು ಹಾಕ್ತಿದ್ದೀರಾ? ಕೆಲವು ಮಾರ್ಟ್ಸ್ ಗೆ, ಸ್ಟೋರ್ಸ್ ಅಲ್ಲಿ ಹಾಕ್ತೀವಿ. ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಆರ್ಡರ್ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ನಾನು ವೆಬ್ಸೈಟ್ ಅಡ್ರೆಸ್ ಹಾಕಿರ್ತೇನೆ, ಅಲ್ಲಿ ಹೋಗಿ ಈಸಿಯಾಗಿ ಅವರಿಗೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿದೆ. ಫಸ್ಟ್ ಯೂಸರಿಗೆ ನಾವು 15% ಆಫರ್ ಕೊಡ್ತಿದ್ವಿ. ಹೌದಾ? 15% ಆಫರ್. ಹಾಗಿದ್ರೆ ಈಗ ನೋಡ್ತಿರೋರು ಈ ಕೂಡಲೇ ಆರ್ಡರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಲ್ವಾ? ಓಕೆ, ಆಲ್ ದಿ ಬೆಸ್ಟ್ ನಿಮಗೆ. ಯಾಕಂತ ಹೇಳಿದ್ರೆ ನಾನು ಯೂಸ್ ಮಾಡಿದ ಮೇಲೆ ನಾನು ಬಂದು ಜನಗಳು ಯೂಸ್ ಮಾಡಿ ಅಂತ ಹೇಳೋದಕ್ಕಿಂತ ಮೊದಲು ನಾನು ಹೇಗಿದೆ ಅಂತ ನೋಡ್ಬೇಕಲ್ವಾ? ನಾನು ಅದ್ ನೋಡಿದ ಮೇಲೆ ಜನಗಳಿಗೆ ಯೂಸ್ ಮಾಡ್ಲಿಕ್ಕೆ ನಾನು ಹೇಳ್ಬೋದು. ಅದಕ್ಕೋಸ್ಕರ ನಿಮ್ಮ ಫ್ಯಾಕ್ಟರಿ ವಿಸಿಟ್ ಮಾಡಿದ್ದೇನೆ. ಬಹಳ ಚೆನ್ನಾಗಿ ನನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಊರ್ನೆಲ್ಲ ಕೆಲವು ಕೊಬ್ಬರಿ ಎಲ್ಲ ತರ್ತಾರೆ. ನಮ್ಮದೊಂದು ಇದು ಕೊಬ್ಬರಿ ಇಷ್ಟು ಉಂಟು, ನೀವು ಮಾಡಿ ಕೊಡ್ತೀರಾ ಅಂತ ಆಗುಲ್ಲ ಅಂತ ಹೇಳಲಿಕ್ಕೆ ಆಗುಲ್ಲ. ಹಾಗಾಗಿ ನಾವು ಈಗ ಹೇಗೆ ಮಾಡಿ ಕೊಡ್ತೇವೆ ಅದೇ ಟೈಪ್ ಅಲ್ಲಿ ಅವರಿಗೂ ಈ ಫಿಲ್ಟರ್ಡ್ ಮಾಡಿಯೇ ಎಣ್ಣೆ ಕೊಡ್ತೇವೆ. ಅವರ ಕೊಬ್ಬರಿಯಿಂದ ಅವರಿಗೆ ಎಣ್ಣೆ ತೆಗೆದು ಕೊಡ್ತೀರಲ್ಲ. ಬಟ್ ನೀವು ನಿಮ್ಮ ಮಕ್ಕಳನ್ನು ತುಂಬಾ ನಂಬಿದ್ದೀರಿ, ಹಾಗಾಗಿ ಅವ್ರು ಏನೋ ಒಂದು ಸಾಧನೆ ಮಾಡ್ತಾರೆ. ಬಹಳ ಸಣ್ಣ ವಯಸ್ಸಲ್ಲಿ ಅದ್ಭುತವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನನಗಂತೂ ನಿಜವಾಗ್ಲೂ ಇಷ್ಟ ಆಗಿದೆ. ಹೇಗೆ ನಮ್ಮ ಮನೆಯ ಹೋಮ್ ಪ್ರಾಡಕ್ಟ್ ಅನ್ನ ಇಡೀ ದೇಶ ವಿದೇಶಗಳಲ್ಲಿ ಬಳಸ್ತಿದ್ದೀರಿ, ಇದನ್ನು ಕೂಡ ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಲೋಕಲ್ ಇರುವಂತ ಬಿಸ್ನೆಸ್. ಇವತ್ತು ಕೇವಲ ಅವರು ಮಾತ್ರ ಅಲ್ಲ, ಸಾಕಷ್ಟು ಮಂದಿಗೆ ಉದ್ಯೋಗ ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಜನ ಇಲ್ಲಿ ಉದ್ಯೋಗ ಮಾಡುವಂತ ಕೂಡ ಆಗ್ಲಿ. ಸೊ ನೀವು ಧೃತಿ ಇಂಡಸ್ಟ್ರಿಯ ಕೋಕೋಜೆನ್ ಅನ್ನ
ಧಾರಾಳವಾಗಿ ಧೈರ್ಯವಾಗಿ ಉಪಯೋಗಿಸಬಹುದು. ನಾನು ಹೇಳಿದ್ದು ನಿಮಗೆ ಎಲ್ಲಾದ್ರೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೀವು ಆರ್ಡರ್ ಮಾಡಿ ತಗೊಂಡು ನೋಡಿ. ಅದರ ಪರಿಮಳವೇ ಅಥವಾ ಅದರಲ್ಲಿರುವಂತಹ ಒರಿಜಿನಾಲಿಟಿ ನಿಮಗೆ ತಿಳಿಸ್ತದೆ ಕೋಕೋಜನ್ ಅಂದ್ರೆ ಏನು ಅಂತ. ಸೊ ಅವರಿಗೆ ಆಲ್ ದಿ ಬೆಸ್ಟ್. ನೀವು ಕೂಡ ಒಳ್ಳೆಯದನ್ನೇ ಉಪಯೋಗಿಸಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆರೋಗ್ಯವಾಗಿ ಆದಷ್ಟು ಹೆಚ್ಚು ಸಮಯ ದೇವರು ಕೊಟ್ಟ ಆಯುಷ್ಯದಲ್ಲಿ ಬದುಕುಗಳು ಎಲ್ಲರೂ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. Say no to chemicals. Say no to refined oils. Use Cocozen, premium cold pressed coconut oil. ಹಾಗೆಯೇ ನಮ್ಮ ಈ ಕೋಕೋಜನ್ ಆಯಿಲನ್ನು, ಕೋಕೋನಟ್ ಆಯಿಲನ್ನು ನೀವು ಕೂಡ ನೀವಿದ್ದಲ್ಲಿಗೆ ಆರ್ಡರ್ ಮಾಡ್ಕೊಳ್ಳಬೇಕು ಅಂತ ಹೇಳಿದರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಬಂದಿರಬಹುದು. ಅದಕ್ಕಾಗಿ ನಾನು ಸ್ಕ್ರೀನಲ್ಲಿ ಒಂದು ಅದರದೇ ರೆಕಾರ್ಡ್ ಬರ್ತಾ ಇದೆ, ಅದೇ ರೀತಿ ನೀವು ಕೂಡ ಆರ್ಡರನ್ನು ಮಾಡ್ಕೊಳ್ಬೋದು. ಜೊತೆಗೆ ವಾಟ್ಸಪ್ ನಂಬರನ್ನು ಕೂಡ ಹಾಕ್ತೇನೆ, ಅದಿದೆಯಲ್ಲ. ಓಕೆ, ವಾಟ್ಸಪ್ಪಲ್ಲೂ ಕೂಡ ನೀವುಗಳು ನಿಮಗೆ ಬೇಕಾಗಿರುವಂಥ ಆಯಿಲನ್ನು ಇಲ್ಲಿಂದ ಪಡ್ಕೊಳ್ಬೋದು. ಎಷ್ಟು ಲೀಟರ್ ಬೇಕಿದ್ರೂ ಪಡ್ಕೊಳ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದರದ್ದು ಕೂಡ ನಾನು ಪೇಜನ್ನು ಹಾಕಿದ್ದೇನೆ, ಅದರ ಲಿಂಕ್ ಕೂಡ ನಾನು ಹಾಕ್ತೇನೆ. ಅದರಲ್ಲೂ ಹೋಗಿ ನೀವು ಆರ್ಡರ್ ಮಾಡ್ಕೊಳ್ಬೋದು. ಜೊತೆಗೆ ಮತ್ತೊಂದು ಆಫರನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಕೋಕೋಜನ್ ಅನ್ನುವಂಥ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿದರೆ ನಿಮಗೆ 10% ಆಫರ್ ಕೊಡ್ತಾ ಇದ್ದಾರೆ. ಓಕೆ, ಇಂಥ ಒಂದು ಬಿಗ್ಗೆಸ್ಟ್ ಆಫರ್ಸ್ಗಳೆಲ್ಲ ಸಿಗ್ತಾ ಇರಬೇಕಿದ್ರೆ ಆರೋಗ್ಯಕರವಾಗಿರುವಂಥ ಕೋಕೋಜನ್ ಅನ್ನೇ ನೀವು ಬಳಸಿಕೊಳ್ಳಿ ಅಂತ ನಾನು ನಿಮ್ಮ ಜೊತೆ ಕೇಳ್ತಾ ಇದ್ದೇನೆ.